Hi friends, welcome to my YouTube channel. It is my first video on previous year question analysis series. Friends, ಇವತ್ತು ನಾವು PSI ದು previous year question solve ಮಾಡೋಣ. Friends, ಇದು bilingual series ಆಗಿರೋದ್ರಿಂದ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. Let's start with our first question. ಜೂನ್ 2023ರಲ್ಲಿ DRDO ಈ ಕೆಳಗಿನ ಯಾವ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಯಶಸ್ವಿ ಉಡಾವಣೆ ಮಾಡಿತು? ಓಕೆ. DRDO successfully flight tested the following ballistical missiles in June 2023. Options: Agni 4, Agni 5, Agni Prime, Agni 6. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅಗ್ನಿ ಪ್ರೈಮ್. ಅಗ್ನಿ ಪ್ರೈಮ್ ಬಗ್ಗೆ ನೋಡುವಾಗ ಅಗ್ನಿ ಪ್ರೈಮ್ ಬಂದ್ಬಿಟ್ಟು ನ್ಯೂಕ್ಲಿಯರ್ ಕೆಪೇಬಲ್ ನ್ಯೂ ಜನರೇಷನ್ ಅಡ್ವಾನ್ಸ್ ವೇರಿಯಂಟ್ ಆಫ್ ಅಗ್ನಿ ಕ್ಲಾಸ್ ಮಿಸೈಲ್ಸ್. ಓಕೆ, ಇದು 2 ಸ್ಟೇಜ್ ಕ್ಯಾನಿಸ್ಟರ್ಡ್ ಮಿಸೈಲ್ ಆಗಿರೋದ್ರಿಂದ ಇದರ ಮ್ಯಾಕ್ಸಿಮಮ್ ರೇಂಜ್ ಬಂದ್ಬಿಟ್ಟು 1000 ಇಂದ 2000 ಕಿಲೋಮೀಟರ್ ಇರುತ್ತೆ. ಆ್ಯಂಡ್ ಇಟ್ ಈಸ್ ಲೈಟರ್ ದೆನ್ ಆಲ್ ಅರ್ಲಿಯರ್ ಅಗ್ನಿ ಸೀರೀಸ್ ಆಫ್ ಮಿಸೈಲ್. ಸೊ ಫ್ರೆಂಡ್ಸ್, DRDO 2023ರಲ್ಲಿ ಕಂಡಕ್ಟ್ ಮಾಡಿದ್ದು ಬ್ಯಾಲಿಸ್ಟಿಕಲ್ ಮಿಸೈಲ್ ಬಂದ್ಬಿಟ್ಟು ಅಗ್ನಿ ಪ್ರೈಮ್. ಫ್ರೆಂಡ್ಸ್, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಜವಾಹರ್ಲಾಲ್ ನೆಹರು, ಜೋಸೆಫ್ ಬ್ರೋಜೋ ಮತ್ತು ಡ್ಯಾಶ್ ರವರ ಅಲಿಪ್ತ ಚಳುವಳಿಯ ಸ್ಥಾಪಕ ಪಿತಾಮಹರು ಯಾರು? ಓಕೆ, ಜವಾಹರ್ಲಾಲ್ ನೆಹರು, ಜೋಸೆಫ್ ಬ್ರೋಸ್ ಟಿಟೋ ಆ್ಯಂಡ್ ಡ್ಯಾಶ್ ವೇರ್ ದಿ ಫೌಂಡಿಂಗ್ ಫಾದರ್ಸ್ ಆಫ್ ನಾನ್ ಅಲೈನ್ ಮೂವ್ಮೆಂಟ್. ಫ್ರೆಂಡ್ಸ್, ಇದು ಪೋಸ್ಟ್ ಇಂಡಿಪೆಂಡೆನ್ಸ್ ಬೇಸ್ ಕ್ವಶನ್ ಆಗಿರೋದ್ರಿಂದ ನಾನ್ ಅಲೈನ್ ಮೂವ್ಮೆಂಟು ಆ್ಯಕ್ಚುಲಿ ಇದು 120 ಡೆವಲಪಿಂಗ್ ವರ್ಲ್ಡ್ ಸ್ಟೇಟ್ಸ್ದು ಫೋರಮ್ ಆಗಿರುತ್ತೆ. ಮತ್ತು ಯಾವುದೇ ಮೇಜರ್ ಬ್ಲಾಕ್ ಜೊತೆಗೆ ಸಂಬಂಧ ಇಟ್ಕೊಂಡಿರಂಗಿಲ್ಲ, ಅಂದರೆ ಅಲೈನ್ ಆಗಿರಲ್ಲ. ಬೀಟ್ USA ಆರ್ USSR. ಫ್ರೆಂಡ್ಸ್, 1961ರಲ್ಲಿ ನಾನ್ ಅಲೈನ್ ಮೂವ್ಮೆಂಟನ್ನು ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಆದಂಥ ಜವಾಹರ್ಲಾಲ್ ನೆಹರು ಅವರು, ಘಾನಿಯನ್ ಪ್ರೆಸಿಡೆಂಟ್ ಕ್ವಾಮೆ ಮತ್ತು ಇಂಡೋನೇಷಿಯನ್ ಪ್ರೆಸಿಡೆಂಟ್ ಆಗಿರುವಂಥ ಸುಕರ್ಣೋ ಮತ್ತು ಈಜಿಪ್ಟಿಯನ್ ಪ್ರೆಸಿಡೆಂಟ್ ಆಗಿರುವಂಥ ಗಮಾಲ್ ಅಬ್ದೆಲ್ ನಾಸೆರ್ ಇವರೆಲ್ಲ ಸೇರ್ಕೊಂಡು ಏನು ಮಾಡ್ತಾರೆ, ಅಲಿಪ್ತ ಚಳುವಳಿಯನ್ನು ಸ್ಥಾಪನೆ ಮಾಡ್ತಾರೆ. ಸೊ ಇಲ್ಲಿ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ. ಫ್ರೆಂಡ್ಸ್, ಥರ್ಡ್ ಕ್ವಶನ್. ಇದು ಜನರಲ್ ಸೈನ್ಸ್ ಕ್ವಶನ್ ಆಗಿದೆ. ಈ ಕಡೆ ಆ್ಯಸಿಡ್ಸ್ ಕೊಟ್ಟಿದ್ದಾನೆ ಮತ್ತು ಈ ಕಡೆ ಅದರದ್ದು ಸೋರ್ಸಸ್ ಕೊಟ್ಟಿದ್ದಾನೆ. ಸೊ ಸಿಟ್ರಿಕ್ ಆ್ಯಸಿಡ್, ಲ್ಯಾಕ್ಟಿಕ್ ಆ್ಯಸಿಡ್, ಆಕ್ಸಾಲಿಕ್ ಆ್ಯಸಿಡ್ ಮತ್ತು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್. ಈ ಕಡೆ ಬಂದ್ಬಿಟ್ಟು ಫ್ಲ್ಯಾಕ್ಸ್ ಸೀಡ್ ಮತ್ತು ಪಾಲಕ್ ಸೊಪ್ಪು, ಕಿತ್ತಳೆ ಹಣ್ಣು ಮತ್ತು ಮೊಸರು 4 ಕೊಟ್ಟಿದ್ದಾರೆ. ಫ್ರೆಂಡ್ಸ್, ನಾವಿಲ್ಲಿ ನೋಡ್ಬೋದು ಸಿಟ್ರಿಕ್ ಆ್ಯಸಿಡ್ ಆರೆಂಜಿಗೆ ಕನೆಕ್ಟ್ ಆಗುತ್ತೆ ಮತ್ತು ಲ್ಯಾಕ್ಟಿಕ್ ಆ್ಯಸಿಡ್ ಬಂದ್ಬಿಟ್ಟು ಕರ್ಡು. ಫ್ರೆಂಡ್ಸ್, ಇವೆರಡು ಆಪ್ಷನ್ ಗೊತ್ತಿದ್ರೆ ನೀವು ಆಪ್ಷನ್ ಎ ಮತ್ತು ಡಿನ ಎಲಿಮಿನೇಟ್ ಮಾಡ್ಬೋದು. ಮತ್ತು ಲ್ಯಾಕ್ಟಿಕ್ ಆ್ಯಸಿಡ್ ಬಂದ್ಬಿಟ್ಟು ಕರ್ಡ್. ಓಕೆ, ಸೊ ಇಲ್ಲಿ ಸರಿಯಾದ ಉತ್ತರ ಬಿ. ಇಲ್ಲಿ ಆಕ್ಸಾಲಿಕ್ ಆ್ಯಸಿಡ್ ಬಂದ್ಬಿಟ್ಟು ಪಾಲಕ್ ಸೊಪ್ಪಲ್ಲಿರುತ್ತೆ ಮತ್ತು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಬಂದ್ಬಿಟ್ಟು ಫ್ಲ್ಯಾಕ್ಸ್ ಸೀಡ್ಸಲ್ಲಿ ಇರುತ್ತೆ. ಸೊ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆನ್ಸರ್ ಬಿ. ಸೊ ನೆಕ್ಸ್ಟ್ ಕ್ವಶನ್ನು. ಈ ಕೆಳಗಿನ ಯಾವ ಸ್ಥಳಗಳಲ್ಲಿ 2023ನೇ ಸಾಲಿನ G7 ಶೃಂಗಸಭೆ ಜರುಗಿತು? ದ G7 ಸಮಿಟ್ ವಾಸ್ ಹೆಲ್ಡ್ ಅಟ್ ದಿ ಫಾಲೋಯಿಂಗ್ ವೆನ್ಯೂ. ಸೊ ಫ್ರೆಂಡ್ಸ್, 2023ರಲ್ಲಿ G7 ಸಮಿಟ್ ನಡೆದಿದ್ದು ಜಪಾನಿನ ಹಿರೋಶಿಮಾ ನಗರದಲ್ಲಿ. ಓಕೆ ಫ್ರೆಂಡ್ಸ್, G7 ಸಮಿಟ್ ಬಂದ್ಬಿಟ್ಟು ಇಟ್ ಈಸ್ ಆನ್ ಆನ್ಯುವಲ್ ಮೀಟಿಂಗ್ ಆಫ್ ಲೀಡರ್ಸ್ ಫ್ರಮ್ 7 ಆಫ್ ದಿ ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ ಡೆಮೋಕ್ರಸೀಸ್. ಲೈಕ್ ಯಾವ್ಯಾವ ಕಂಟ್ರೀಸ್ ಬರುತ್ತೆ ಅಂತಾರೆ, ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್. ಈ 7 ಕಂಟ್ರೀಸ್ ಬರುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ, ಹಿರೋಶಿಮಾ. ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ನು. ಈ ಕೆಳಗಿನ ಯಾವ ಔಷಧಿಯನ್ನು ನಾರ್ಕೋ ಪರೀಕ್ಷೆಗಳಲ್ಲಿ ಬಳಸಲಾಗುತ್ತದೆ? ವಿಚ್ ಆಫ್ ದ ಫಾಲೋಯಿಂಗ್ ಡ್ರಗ್ಸ್ ಈಸ್ ಯೂಸ್ಡ್ ಇನ್ ನಾರ್ಕೋ ಟೆಸ್ಟ್? ಆಪ್ಷನ್ಸ್: ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಪೆಂಥಾಲ್, ಮಿಥನಾಲ್ ಆ್ಯಂಡ್ ಸೋಡಿಯಂ ಕಾರ್ಬೋನೇಟ್. ಸೊ ಫ್ರೆಂಡ್ಸ್, ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆ್ಯಕ್ಚುಲಿ ಸೋಡಿಯಂ ಪೆಂಥೋಥಾಲ್. ಫ್ರೆಂಡ್ಸ್, ಈ ಡ್ರಗ್ಗನ್ನು ಶಾರ್ಟ್ ಟೈಮ್ ಡ್ಯೂರೇಷನಿಗೆ ಎನಸ್ಥೆಟಿಕ್ಸ್ ಆಗಿ ಯೂಸ್ ಮಾಡ್ತಾರೆ, ಲೈಕ್ ಸರ್ಜರಿ ಮಾಡಬೇಕಾದ್ರೆ. ಮತ್ತು ನಾರ್ಕೋ ಟೆಸ್ಟಲ್ಲೂ ಈ ಸೋಡಿಯಂ ಪೆಂಥೋಥಾಲ್ನ ಯೂಸ್ ಮಾಡ್ತಾರೆ. ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ, ಸೋಡಿಯಂ ಪೆಂಥೋಥಾಲ್. ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ನು. ಇತ್ತೀಚೆಗೆ COP28 ಶೃಂಗಸಭೆ ಎಲ್ಲಿ ಜರುಗಿತು? ರೀಸೆಂಟ್ಲಿ COP28 ಸಮಿಟ್ ವಾಸ್ ಹೆಲ್ಡ್ ಇನ್. ಇದು ಕರೆಂಟ್ ಅಫೇರ್ ಬೇಸ್ ಕ್ವಶನ್ನು. ರೀಸೆಂಟಾಗಿ ಎಲ್ಲಿ ನಡೆದಿದೆ ಅಂದರೆ ದುಬೈಯಲ್ಲಿ.
ಆನ್ಸರ್ ಆಪ್ಷನ್ ಬಿ. ಫ್ರೆಂಡ್ಸ್, ಇದು COP28 ಆರ್ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಟು ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೆಟಿಕ್ ಚೇಂಜ್. ಫ್ರೆಂಡ್ಸ್, ಇದು ಎನ್ವಿರಾನ್ಮೆಂಟ್ ರಿಲೇಟೆಡ್ ಗ್ಲೋಬಲ್ ಸಮಿಟ್ ಆಗಿರೋದ್ರಿಂದ ಇಲ್ಲಿ ವರ್ಲ್ಡ್ ಲೀಡರ್ಸು, ಪಾಲಿಸಿ ಮೇಕರ್ಸು, ಸೈಂಟಿಸ್ಟ್, ಆಕ್ಟಿವಿಸ್ಟ್ ಮತ್ತು ಕ್ಲೈಮೇಟ್ ಆಕ್ಟಿವಿಸ್ಟ್ಸ್ ಎಲ್ಲ ಬಂದ್ಬಿಟ್ಟು ಕ್ಲೈಮೇಟ್ ಚೇಂಜ್ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ. ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ನು, ಗಂಗಾ 101 ಮತ್ತು ರಂಜಿತ್ ಡೆಕ್ಕನ್ ಇವು ಯಾವುದರ ವಿಧಗಳಾಗಿದೆ? ಗಂಗಾ 101 ಆ್ಯಂಡ್ ರಂಜಿತ್ ಡೆಕ್ಕನ್ ಆರ್ ವೆರೈಟೀಸ್ ಆಫ್. ಆಪ್ಷನ್ ಎ ವೀಟ್, ಆಪ್ಷನ್ ಬಿ ಬಾಜ್ರಾ, ಆಪ್ಷನ್ ಸಿ ರೈಸ್ ಆ್ಯಂಡ್ ಆಪ್ಷನ್ ಡಿ ಮೆಕ್ಕೆಜೋಳ, ಮೇಜ್. ಸೊ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ, ಇದು ಮೆಕ್ಕೆಜೋಳದ ವಿಧಗಳಾಗಿದೆ. ಓಕೆ, ನೆಕ್ಸ್ಟ್ ಕ್ವಶನು, ಈ ಕೆಳಗಿನ ಯಾವ ಬೆಟ್ಟ ಅಥವಾ ಶ್ರೇಣಿಯು ರೇಡಿಯಲ್ ವಿಧದ ಡ್ರೈನೇಜ್ ಪ್ಯಾಟರ್ನ್ ರೂಪಿಸಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಹಿಲ್ಸ್ ಆರ್ ರೇಂಜ್ ಡಿಪಿಕ್ಟ್ ರೇಡಿಯಲ್ ಫಾರ್ಮ್ ಆಫ್ ಡ್ರೈನೇಜ್ ಪ್ಯಾಟರ್ನ್? ಫ್ರೆಂಡ್ಸ್, ಜಿಯೋಗ್ರಫಿದಲ್ಲಿ ನೋಡೇ ಇರ್ತೀರ, ರೇಡಿಯಲ್ ಟೈಪ್ ಆಫ್ ಡ್ರೈನೇಜ್ ಸಿಸ್ಟಮು ಇಲ್ಲಿ ಅಮರ್ಕಂಟಕ್ ಹಿಲ್ಸಲ್ಲಿ ಅಂದರೆ ಅಮರ್ಕಂಟಕ್ ರೇಂಜಲ್ಲಿ ಕಂಡುಬರುತ್ತೆ. ಫ್ರೆಂಡ್ಸ್, ಇದು ರೇಡಿಯಲ್ ಡ್ರೈನೇಜ್ ಅನ್ನೋದು ಹೆಂಗಿರುತ್ತೆ, ಒಂದು ಸೆಂಟ್ರಲ್ ಎಲಿವೇಟೆಡ್ ಪಾಯಿಂಟ್ ಇರುತ್ತೆ, ಅದ್ರ ಸುತ್ತಲೂ ನದಿಗಳು ಹರಿದೋಗಿರುತ್ತೆ. ಬೇರೆ ಹಿಲ್ಸ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಗಿರ್ನಾರ್ ಹಿಲ್ಸ್ ಇನ್ ಗುಜರಾತ್, ಅದು ರೇಡಿಯಲ್ ಟೈಪ್ ಆಫ್ ಡ್ರೈನೇಜ್ ಸಿಸ್ಟಮ್ ಇರುತ್ತೆ. ಅದು ಬಿಟ್ಟರೆ ಮಿಕಿರ್ ಹಿಲ್ಸ್ ಇನ್ ಅಸ್ಸಾಂ, ಸೊ ಇಟ್ ಈಸ್ ಆಲ್ಸೋ ಎಕ್ಸಿಬಿಟಿಂಗ್ ಎ ರೇಡಿಯಲ್ ಡ್ರೈನೇಜ್ ಪ್ಯಾಟರ್ನ್. ಸೊ ಫ್ರೆಂಡ್ಸ್, ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ, ಅಮರ್ಕಂಟಕ್ ರೇಂಜ್ ಆಫ್ ಹಿಲ್ಸ್. ನೆಕ್ಸ್ಟ್ ಕ್ವಶನ್, ವಿಕ್ರಮ್ ಸಾರಾಭಾಯಿ ಅಂತರಿಕ್ಷ ಕೇಂದ್ರದಿಂದ ಅಭಿವೃದ್ಧಿಪಡಿಸಲಾದ ಕಡಿಮೆ ವೆಚ್ಚದ ಮತ್ತು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕೊಂಡೊಯ್ಯಬಹುದಾದ ತುರ್ತು ಚಿಕಿತ್ಸೆಯ ವೆಂಟಿಲೇಟರ್ ಯಾವುದು? ಲೋ ಕಾಸ್ಟ್ ಆ್ಯಂಡ್ ಪೋರ್ಟೇಬಲ್ ಕ್ರಿಟಿಕಲ್ ಕೇರ್ ವೆಂಟಿಲೇಟರ್ ಡೆವಲಪ್ಡ್ ಬೈ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಈಸ್. ಆಪ್ಷನ್ ಪ್ರಾಣ, ಆಪ್ಷನ್ ಬಿ PIPAP, ಆಪ್ಷನ್ ಸಿ FiO2 ಆ್ಯಂಡ್ ಆಪ್ಷನ್ ಡಿ ರೆಸ್ಮೆಡ್. ಫ್ರೆಂಡ್ಸ್, ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಪ್ರಾಣ ಅಂತ ಹೇಳಿ. ಫ್ರೆಂಡ್ಸ್, ಇಲ್ಲಿ ಪ್ರಾಣ ಅಂತಂದರೆ ಪ್ರೋಗ್ರಾಮೇಬಲ್ ರೆಸ್ಪಿರೇಟರಿ ಅಸಿಸ್ಟೆನ್ಸ್ ಫಾರ್ ನೀಡಿ ಏಡ್ ಅಂತ, ಅಂದರೆ ಇದು ಲೋ ಕಾಸ್ಟ್ ಮತ್ತು ಪೋರ್ಟೇಬಲ್ ಕ್ರಿಟಿಕಲ್ ಕೇರ್ ವೆಂಟಿಲೇಟರ್ ಥರ ವರ್ಕ್ ಮಾಡುತ್ತೆ. ಸೊ ಫ್ರೆಂಡ್ಸ್, ಇದನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತಂದರೆ ವಿಕ್ರಮ್ ಸಾರಾಭಾಯಿ ಅಂತರಿಕ್ಷ ಕೇಂದ್ರ. ಓಕೆ, ನೆಕ್ಸ್ಟ್ ಕ್ವಶನ್, 10th ಕ್ವಶನ್, ಈ ಕೆಳಗಿನ ಯಾವ ಸಂಸ್ಥೆಯು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಹೆಸರಿನ ಪತ್ರಿಕೆಯನ್ನು ಪ್ರಕಟಿಸುತ್ತದೆ? ವಿಚ್ ಆಫ್ ದ ಫಾಲೋಯಿಂಗ್ ಆರ್ಗನೈಸೇಷನ್ಸ್ ಬ್ರಿಂಗ್ಸ್ ಔಟ್ ದಿ ಪಬ್ಲಿಕೇಶನ್ ನೌನ್ ಆಸ್ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್? ಸೊ ಇಲ್ಲಿ IMF ಕೊಟ್ಟಿದ್ದಾರೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡು, UNDP, ವರ್ಲ್ಡ್ ಎಕನಾಮಿಕ್ ಫೋರಮು ಮತ್ತು ವರ್ಲ್ಡ್ ಬ್ಯಾಂಕು. ಸೊ ಫ್ರೆಂಡ್ಸ್, ಇಲ್ಲಿ ಆನ್ಸರ್ ಬಂದ್ಬಿಟ್ಟು ದಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಇದು ಏನು ಮಾಡುತ್ತೆ, ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅನ್ನೋ ಹೆಸರಿನ ಪತ್ರಿಕೆಯನ್ನು ಪ್ರಕಟಿಸುತ್ತದೆ. ಫ್ರೆಂಡ್ಸ್, ಇದು ಯೂಶ್ವಲಿ ವರ್ಷಕ್ಕೆ 2 ಸಾರಿ ಪ್ರಕಟಿಸುತ್ತದೆ. ಓಕೆ, ಒಂದು ಏಪ್ರಿಲಲ್ಲಿ ಬರುತ್ತೆ, ಅದು ಬಿಟ್ಟರೆ ಇನ್ನೊಂದು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಟೈಮಲ್ಲಿ ಬರುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್, ಕರ್ನಾಟಕ ಅರಣ್ಯ ಇಲಾಖೆಯು ಭಾರತದ ವನ್ಯಜೀವಿ ಟ್ರಸ್ಟ್ನ ಸಹಯೋಗದೊಂದಿಗೆ ಅರಣ್ಯ ಮತ್ತು ವನ್ಯಜೀವಿಗಳಿಗೆ ಸಂಬಂಧಿಸಿದ ಅಪರಾಧಗಳನ್ನು ಗಮನಿಸಲು ಜಾರಿಗೆ ತಂದ ವ್ಯವಸ್ಥೆ ಯಾವುದು? ಓಕೆ, ದ ಸಿಸ್ಟಮ್ ಲಾಂಚ್ಡ್ ಬೈ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲಾಂಗ್ ವಿತ್ ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾ ಟು ಮಾನಿಟರ್ ಆಲ್ ಆಸ್ಪೆಕ್ಟ್ಸ್ ಆಫ್ ದಿ ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್ ಕ್ರೈಮ್ಸ್. ಆಪ್ಷನ್ಸ್ ಬಂದ್ಬಿಟ್ಟು ಕೈಟ್, ಈಗಲ್, ಹಾಕ್ ಆ್ಯಂಡ್ ಔಲ್. ಸೊ ಫ್ರೆಂಡ್ಸ್, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಹಾಕ್. Friends, the Hawk platform will be serve as the central hub for information on wildlife deaths, illegal activities and movements on suspicious individuals and vehicles. ಸೊ ಈ ಪ್ಲ್ಯಾಟ್ಫಾರ್ಮನ್ನು ಫಸ್ಟ್ ಜಾರಿಗೆ ತಂದಿದ್ದು ಕೇರಳ, ಅದು ಬಿಟ್ಟರೆ ಸೆಕೆಂಡ್ ಕರ್ನಾಟಕ. ಸೊ ಫ್ರೆಂಡ್ಸ್, ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ, HAWK, HAWK. 12th ಕ್ವಶನ್, 16ನೇ ಹಣಕಾಸಿನ ಆಯೋಗವು ಈ ಕೆಳಗಿನ ಯಾವ ಅವಧಿಗೆ ತನ್ನ ವರದಿಯನ್ನು ಸಲ್ಲಿಸಬೇಕು? 16th Finance Commission shall submit its report for the following period. Option B, option A, 27 ಇಂದ 32, 24 to 29, 25 to 30 and 26 to 31. ಫ್ರೆಂಡ್ಸ್, ಇವಾಗಿರೋದು 15th Finance Commission 21 ಇಂದ 26 ವರೆಗೂ ಇದೆ. ಸೊ ಆಬ್ವಿಯಸ್ಲಿ 16th Finance Commission ಬಂದ್ಬಿಟ್ಟು 26 ಇಂದ 31 ವರೆಗೆ ಇರುತ್ತೆ. ಸೊ 15th Finance Commission ಚೇರ್ಮನ್ ಬಂದ್ಬಿಟ್ಟು NK ಸಿಂಗ್ ಅಂತ. ಸೊ ಫ್ರೆಂಡ್ಸ್, ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ, 2026 ಇಂದ 31 ವರೆಗೂ ಇರುತ್ತೆ 16th Finance Commission. ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್, ಥೈಲ್ಯಾಂಡ್ ಆತಿಥೇಯ ರಾಷ್ಟ್ರವಾಗಿದ್ದ ಕಿಂಗ್ಸ್ ಕಪ್
2023 ಫುಟ್ಬಾಲ್ ಟೂರ್ನಮೆಂಟಿನ ವಿಜೇತರು ಯಾರು? ದ ವಿನ್ನರ್ ಆಫ್ ಕಿಂಗ್ಸ್ ಕಪ್ 2023 ಫುಟ್ಬಾಲ್ ಟೂರ್ನಮೆಂಟ್ ಹೋಸ್ಟೆಡ್ ಬೈ ಥೈಲ್ಯಾಂಡ್ ಈಸ್. ಫ್ರೆಂಡ್ಸ್ ಇಲ್ಲಿ ಆಪ್ಷನ್ಸ್ ಬಂದ್ಬಿಟ್ಟು ಇರಾಕ್, ಥೈಲ್ಯಾಂಡ್, ಇಂಡಿಯಾ ಆ್ಯಂಡ್ ಲೆಬನಾನ್. ಸೊ ಕರೆಂಟ್ ಅಫೇರ್ ಕ್ವಶನ್ನು, ಆನ್ಸರ್ ಬಂದ್ಬಿಟ್ಟು ಇರಾಕ್. 2023 ಫುಟ್ಬಾಲ್ ಟೂರ್ನಮೆಂಟ್ನ ವಿಜೇತರು ಯಾರಂತಂದರೆ ಇರಾಕ್. ನೆಕ್ಸ್ಟ್ ಕ್ವಶನ್, ವಿಶ್ವ ಕಪ್ ಹಾಕಿ ಟೂರ್ನಮೆಂಟ್ 2023 ಇದರಲ್ಲಿ ಭಾರತದ ಸ್ಥಾನವೇನು? ಡ್ಯೂರಿಂಗ್ ಹಾಕಿ ವರ್ಲ್ಡ್ ಕಪ್ 2023 ಟೂರ್ನಮೆಂಟ್ ವಾಟ್ ವಾಸ್ ದಿ ಪೊಸಿಷನ್ ಆಫ್ ಇಂಡಿಯಾ? ಸೊ ಫಸ್ಟ್ ಪೊಸಿಷನ್, ಫಿಫ್ತ್ ಪೊಸಿಷನ್, ಸೆವೆಂತ್ ಪೊಸಿಷನ್ ಆರ್ ನೈನ್ತ್ ಪೊಸಿಷನ್? ಸೊ ಫ್ರೆಂಡ್ಸ್ ಇದು ಕರೆಂಟ್ ಅಫೇರ್ ಬೇಸ್ ಕ್ವಶನ್ನು. ಆಪ್ಷನ್ ಬಂದ್ಬಿಟ್ಟು ನೈನ್ತ್ ಪೊಸಿಷನ್. ಓಕೆ, ಸೊ ಇಂಡಿಯಾ ಹ್ಯಾಸ್ ಸೆಕ್ಯೂರ್ಡ್ ನೈನ್ತ್ ಪೊಸಿಷನ್ ಇನ್ ಹಾಕಿ ವರ್ಲ್ಡ್ ಕಪ್ 2023. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವ ರಾಜ್ಯವು ತನ್ನ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಗೂ ಕಡ್ಡಾಯವಾಗಿ ಉಚಿತ ತುರ್ತು ಚಿಕಿತ್ಸೆಯನ್ನು ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಒದಗಿಸಲು ಅವಕಾಶ ಕಲ್ಪಿಸಲು ಆರೋಗ್ಯದ ಹಕ್ಕು ವಿಧೇಯಕವನ್ನು ಅಂಗೀಕರಿಸಿದೆ? ಫ್ರೆಂಡ್ಸ್, ದ ಫಾಲೋಯಿಂಗ್ ಸ್ಟೇಟ್ ಪಾಸ್ಡ್ ರೈಟ್ ಟು ಹೆಲ್ತ್ ಬಿಲ್ with a provision for the mandatory free of cost emergency treatment for every resident of state at the both government hospitals as well as a private run institutions. ಆಪ್ಷನ್ ಬಂದ್ಬಿಟ್ಟು ರಾಜಸ್ಥಾನ್, ವೆಸ್ಟ್ ಬೆಂಗಾಲ್, ಕರ್ನಾಟಕ ಮತ್ತು ಮಧ್ಯಪ್ರದೇಶ್. ಈ ರೈಟ್ ಟು ಹೆಲ್ತ್ ಬಿಲ್ ಅನ್ನೋದನ್ನು ರೀಸೆಂಟಾಗಿ ಪಾಸ್ ಮಾಡಿರುವಂಥ ಸ್ಟೇಟ್ ಬಂದ್ಬಿಟ್ಟು ಫ್ರೆಂಡ್ಸ್ ರಾಜಸ್ಥಾನ. ಈ ಕೆಳಗಿನ ಯಾವ ಖನಿಜದ ಡೈಆಕ್ಸೈಡ್ ಮಡಿಕೆಗಳಿಗೆ ನೇರಳೆ ಬಣ್ಣವನ್ನು ನೀಡುತ್ತದೆ? ಎ ಮೆಟಾಲಿಕ್ ಆಕ್ಸೈಡ್ ದಟ್ ಇಂಪಾರ್ಟ್ಸ್ ದಿ ಪರ್ಪಲ್ ಕಲರ್ ಟು ದಿ ಪಾಟ್ರಿ ಈಸ್. ಆಪ್ಷನ್ ಮ್ಯಾಂಗನೀಸ್ ಡೈಆಕ್ಸೈಡ್, ಸೋಡಿಯಂ ಆಕ್ಸೈಡ್, ಕಾಪರ್ ಆಕ್ಸೈಡ್ ಆ್ಯಂಡ್ ಲೆಡ್ ಆಕ್ಸೈಡ್. ಸೊ ಇಲ್ಲಿ ಇದಕ್ಕೆ ಪರ್ಪಲ್ ಕಲರ್ ಅಂದರೆ ನೇರಳೆ ಬಣ್ಣವನ್ನು ನೀಡುವಂಥ ಆಕ್ಸೈಡ್ ಯಾವುದು? ಮೆಟಾಲಿಕ್ ಆಕ್ಸೈಡು. ಆಪ್ಷನ್ ಎ ಮ್ಯಾಂಗನೀಸ್ ಡೈಆಕ್ಸೈಡ್. ಫ್ರೆಂಡ್ಸ್, ಬರೀ ಇದು ಮಡಿಕೆಗಷ್ಟೇ ಕಲರ್ ಕೊಡಲ್ಲ, ಗ್ಲಾಸಿಗೂ ಪರ್ಪಲ್ ಕಲರ್ ಕೊಡುತ್ತೆ. ಓಕೆ, ಅಪಾರ್ಟ್ ಫ್ರಮ್ ದ್ಯಾಟ್ ಬೇರೆ ಬೇರೆ ಆಕ್ಸೈಡು ಬೇರೆ ಬೇರೆ ಕಲರ್ಸನ್ನು ಕೊಡುತ್ತೆ. ಲೈಕ್ ಕೋಬಾಲ್ಟ್ ಆಕ್ಸೈಡ್ ಬಂದ್ಬಿಟ್ಟು ಬ್ಲೂ ಕಲರ್ ಕೊಡುತ್ತೆ, ಕ್ರೋಮಿಯಂ ಆರ್ ಫೆರಸ್ ಅಯಾನ್ಸ್ ಬಂದ್ಬಿಟ್ಟು ಗ್ರೀನ್ ಕಲರ್ ಕೊಡುತ್ತೆ, ಫೆರಿಕ್ ಅಯಾನ್ಸ್ ಬಂದ್ಬಿಟ್ಟು ಯೆಲ್ಲೋ ಕಲರ್ ಕೊಡುತ್ತೆ, ಕಾಪರ್ ಆಕ್ಸೈಡ್ ಬಂದ್ಬಿಟ್ಟು ರೆಡ್ ಕಲರು, ನಿಕಲ್ ಆಕ್ಸೈಡ್ ಬಂದ್ಬಿಟ್ಟು ವೈಲೆಟ್ ಕಲರು, ಮತ್ತು ಹಾಗೆ ಟಿನ್ ಕಂಪೌಂಡ್ಸ್ ಬಂದ್ಬಿಟ್ಟು ವೈಟ್ ಕಲರ್ ಕೊಡುತ್ತೆ, ಗ್ಲಾಸಸ್ ಆಗಿರ್ಬೋದು ಅಥವಾ ಪಾಟ್ರಿಗೆ ಆಗಿರ್ಬೋದು. ಸೊ ಫ್ರೆಂಡ್ಸ್ ಇಲ್ಲ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಮ್ಯಾಂಗನೀಸ್ ಡೈಆಕ್ಸೈಡ್. ನೆಕ್ಸ್ಟ್ ಕ್ವಶನ್ನು, ರಕ್ತದ ಗುಂಪಿನ ವರ್ಗೀಕರಣವನ್ನು ಯಾರು ನೀಡಿದರು? ಬ್ಲಡ್ ಗ್ರೂಪ್ ಕ್ಲಾಸಿಫಿಕೇಶನ್ ವಾಸ್ ಗಿವನ್ ಬೈ. ಆಪ್ಷನ್ ಎ ಡೇನಿಯಲ್ ಕ್ಯೂಪರ್ಸ್, ಆಪ್ಷನ್ ಬಿ ಲ್ಯಾಂಡ್ಸ್ಟೈನರ್, ಆಪ್ಷನ್ ಸಿ ವಿಲಿಯಂ ಹಾರ್ವೆ ಆ್ಯಂಡ್ ಆಪ್ಷನ್ ಡಿ ಪ್ಯಾಡಿಸನ್. ಫ್ರೆಂಡ್ಸ್ ಇಲ್ಲ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಲ್ಯಾಂಡ್ಸ್ಟೈನರ್. ಫ್ರೆಂಡ್ಸ್ ಇವರು ಆಸ್ಟ್ರೇಲಿಯನ್ ಇಮ್ಯುನಾಲಜಿಸ್ಟ್ ಆಗಿರ್ತಾರೆ. ಅವ್ರೇನು ಮಾಡ್ತಾರೆ, 1901 ABO ಬ್ಲಡ್ ಗ್ರೂಪನ್ನು ಕಂಡುಹಿಡಿತಾರೆ ಅವರು. ಸೊ ಲ್ಯಾಂಡ್ಸ್ಟೈನರ್ ಅವರು ಡಿಫ್ರೆಂಟ್ ಬ್ಲಡ್ ಗ್ರೂಪನ್ನು ಕಂಡುಹಿಡಿದ ಮೇಲೇ ಬಂದಿದ್ದು ಬ್ಲಡ್ ಗ್ರೂಪ್ಸು ABO ಮತ್ತು AB ಬ್ಲಡ್ ಗ್ರೂಪ್ಸು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನು, ಕಂಪ್ಯೂಟರ್ ಮೌಸನ್ನು ಕಂಡುಹಿಡಿದವರು ಯಾರು? ಓಕೆ, ಕಂಪ್ಯೂಟರ್ ಮೌಸ್ ವಾಸ್ ಇನ್ವೆಂಟೆಡ್ ಬೈ ಡೊನಾಲ್ಡ್ ಬಂಕಿ, ಡೌಗ್ಲಾಸ್ ಕಾರ್ಲ್ ಎಗಲ್ಬರ್ಟ್ ಆ್ಯಂಡ್ ಡೇವಿಡ್ ಅಲ್ಟರ್ ಆ್ಯಂಡ್ ಡಾಕ್ಟರ್ ಡೆನಿಸ್ ಗೇಬರ್. ಫ್ರೆಂಡ್ಸ್ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಡೌಗ್ಲಾಸ್ ಕಾರ್ಲ್ ಎಂಗಲ್ಬರ್ಟ್. ನೆಕ್ಸ್ಟ್ ಕ್ವಶನು, ಈಥರ್ನೆಟ್ ವ್ಯವಸ್ಥೆಯು ಈ ಕೆಳಗಿನ ಯಾವ ತಂತ್ರಜ್ಞಾನವನ್ನು ಬಳಸಿಕೊಳ್ಳುತ್ತದೆ? ಓಕೆ, ಈಥರ್ನೆಟ್ ಸಿಸ್ಟಮ್ ಯೂಸಸ್ ವಿಚ್ ಆಫ್ ದ ಫಾಲೋಯಿಂಗ್ ಟೆಕ್ನಾಲಜಿ? ಫ್ರೆಂಡ್ಸ್ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಈಥರ್ನೆಟ್ಟು ಬೋತ್ ಬಸ್ ಟೊಪಾಲಜಿನೂ ಯೂಸ್ ಮಾಡುತ್ತೆ, ಹಾಗೆ ಸ್ಟಾರ್ ಟೊಪಾಲಜಿನೂ ಯೂಸ್ ಮಾಡುತ್ತೆ. ಓಕೆ, ಸೊ ಅಫಿಷಿಯಲ್ ಕೀ ಆನ್ಸರ್ಲಿ ಎ ಮತ್ತು ಸಿ ಎರಡನ್ನೂ ಕೊಟ್ಟಿದ್ದಾರೆ, ಯಾವ್ದು ಹಾಕಿದ್ರೂ ಕರೆಕ್ಟೇ. ನೆಕ್ಸ್ಟ್ ಕ್ವಶನ್ನು, ಫೈಬರ್ನ ಮೂಲಕ ಬೆಳಕು ಚಲಿಸಿದಾಗ ಸಿಗ್ನಲ್ ಪವರ್ ಕಳೆದು ಹೋಗೋದಕ್ಕೆ ಏನೆಂದು ಕರೆಯುತ್ತಾರೆ? ದ ಲಾಸ್ ಇನ್ ದಿ ಸಿಗ್ನಲ್ ಪವರ್ ಆಸ್ ದ ಲೈಟ್ ಟ್ರಾವೆಲ್ಸ್ ಡೌನ್ ದಿ ಫೈಬರ್ ಈಸ್ ಕಾಲ್ಡ್. ಆಪ್ಷನ್ ಎ ಅಟೆನ್ಯುವೇಷನ್, ಆಪ್ಷನ್ ಬಿ ಪ್ರೊಪಗೇಷನ್, ಆಪ್ಷನ್ ಸಿ ಸ್ಕ್ಯಾಟರಿಂಗ್ ಆ್ಯಂಡ್ ಆಪ್ಷನ್ ಡಿ ಇಂಟ್ರಪ್ಷನ್. ಓಕೆ, ಅಂದರೆ ಕ್ಷೀಣಿಸುವಿಕೆ, ಪ್ರಸರಣ, ಚೆದುರುವಿಕೆ ಮತ್ತು ಅಡಚಣೆ. ಸೊ ಫ್ರೆಂಡ್ಸ್ ಇಲ್ಲಿ ಆನ್ಸರ್ ಏನಾಗುತ್ತೆ? ಆಪ್ಷನ್ ಎ ಅಟೆನ್ಯುವೇಷನ್ ಆಗುತ್ತೆ. ಸೊ ಅಟೆನ್ಯುವೇಷನ್ ಅಂತಂದ್ರೆ ಏನು ಗೊತ್ತಾ? ಇಟ್ ಈಸ್ ಎ ಲಾಸ್ ಇನ್ ಸಿಗ್ನಲ್ ಪವರ್ ಆಸ್ ಅ ಲೈಟ್ ಟ್ರಾವೆಲ್ಸ್ ಡೌನ್ ದಿ ಫೈಬರ್ ನೆಟ್ವರ್ಕಿಂಗ್. ಓಕೆ, ಅಂದರೆ ಫೈಬರ್ ನೆಟ್ವರ್ಕ್ ಮೂಲಕ ಲೈಟ್ ಹಾದು ಹೋಗುವಾಗ ಅದರದ್ದು ಸಿಗ್ನಲ್ ಪವರ್ನ ಲಾಸ್ ಮಾಡ್ಕೊಳ್ಳುತ್ತೆ. ಸೊ ಅದಕ್ಕೆ ಅಟೆನ್ಯುವೇಷನ್ ಅಂತಾರೆ.
ಸೊ ಫ್ರೆಂಡ್ಸ್ ನೆಕ್ಸ್ಟ್ ಕ್ವಶನ್ನು 1967ರಲ್ಲಿ ಕುವೆಂಪುರವರ ಈ ಕೆಳಗಿನ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿತು? ಓಕೆ, ದ ಬುಕ್ ವಿಚ್ ಮೇಡ್ ಕುವೆಂಪು ವಿನ್ ಜ್ಞಾನಪೀಠ ಅವಾರ್ಡ್ ಇನ್ 1967 ವಾಸ್ ಆಪ್ಷನ್ ಎ ಮಲೆಗಳಲ್ಲಿ ಮದುಮಗಳು, ಬಿ ಕಾನೂರು ಹೆಗ್ಗಡತಿ, ಸಿ ಶ್ರೀ ರಾಮಾಯಣ ದರ್ಶನಂ ಆ್ಯಂಡ್ ಡಿ ಅಗ್ನಿಹಂಸ. ಫ್ರೆಂಡ್ಸ್ 1967ರಲ್ಲಿ ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದ್ದು ಶ್ರೀ ರಾಮಾಯಣ ದರ್ಶನಂ ಅನ್ನೋ ಕೃತಿಗೆ. ಫ್ರೆಂಡ್ಸ್ ನೆಕ್ಸ್ಟ್ ಕ್ವಶನ್ನು, ಇದು ಜನರಲ್ ಸೈನ್ಸ್ ಕ್ವಶನ್ ಆಗಿದೆ. ಮಾನವ ಹೃದಯದ ಪೇಸ್ ಮೇಕರ್ ಅಂದರೆ ದ ಪೇಸ್ ಮೇಕರ್ ಆಫ್ ದಿ ಹ್ಯೂಮನ್ ಹಾರ್ಟ್ ಈಸ್, ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಅಟ್ರಿಯೋ ವೆಂಟ್ರಿಕ್ಯುಲರ್ ನೋಡ್, ವೆಂಟ್ರೋ ಅಟ್ರಿಯಲ್ ನೋಡ್, ಸೈನೋ ಅಟ್ರಿಯಲ್ ನೋಡ್ ಆ್ಯಂಡ್ ಪರ್ಕಿಂಜೆ ಫೈಬರ್ಸ್. ಸೊ ಫ್ರೆಂಡ್ಸ್ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಸೈನೋ ಅಟ್ರಿಯಲ್ ನೋಡ್. ಫ್ರೆಂಡ್ಸ್ ಇದು ಸೈನೋ ಅಟ್ರಿಯಲ್ ನೋಡ್ ಅನ್ನೋದು ಏನು ಮಾಡುತ್ತೆ, ಎಲೆಕ್ಟ್ರಿಕಲ್ ಇಂಪಲ್ಸಸ್ಸನ್ನು ಜನರೇಟ್ ಮಾಡುತ್ತೆ ಹಾರ್ಟಲ್ಲಿ, ಎಲ್ಲಿ ಅಪ್ಪರ್ ಚೇಂಬರ್ಸಲ್ಲಿ. ಸೊ ದಟ್ ಮೇಕ್ಸ್ ಹಾರ್ಟ್ ಕಾಂಟ್ರಾಕ್ಟ್ ಆ್ಯಂಡ್ ಎಕ್ಸ್ಪ್ಯಾಂಡ್. ಅವಾಗೇನಾಗುತ್ತೆ, ಬ್ಲಡ್ ಏನಾಗುತ್ತೆ ಲೋವರ್ ಚೇಂಬರ್ಸಿಗೆಲ್ಲ ಸರ್ಕ್ಯುಲೇಟ್ ಆಗುತ್ತೆ. ಸೊ ಇಟ್ ಆ್ಯಕ್ಟ್ಸ್ ಆಸ್ ಎ ಪೇಸ್ ಮೇಕರ್ ಆಫ್ ಹ್ಯೂಮನ್ ಹಾರ್ಟ್. ನೆಕ್ಸ್ಟ್ ಕ್ವಶನ್ನು ಅಗೇನ್ ಜನರಲ್ ಸೈನ್ಸ್ ಕ್ವಶನ್ನು. ಸೂಸೈಡ್ ಬ್ಯಾಗ್ ಎಂದು ಕರೆಯಲ್ಪಡುವ ಪ್ರಾಣಿ ಕೋಶದ ಈ ಭಾಗವು, ದಿಸ್ ಪಾರ್ಟ್ ಆಫ್ ಎ ಎನಿಮಲ್ ಸೆಲ್ ಕಾಲ್ಡ್ ಎ ಸೂಸೈಡ್ ಬ್ಯಾಗ್ಸ್ ಈಸ್ ಲೈಸೋಸೋಮ್, ರೈಬೋಸೋಮ್, ಮೈಟೋಕಾಂಡ್ರಿಯಾ ಆ್ಯಂಡ್ ಸೆಂಟ್ರೋಸೋಮ್. ಓಕೆ, ಇಲ್ಲ ಆನ್ಸರ್ ಬಂದ್ಬಿಟ್ಟು ಲೈಸೋಸೋಮ್. ಅಗೇನ್ ಸಿಂಪಲ್ ಕ್ವಶನ್. ನೆಕ್ಸ್ಟ್ ಕ್ವಶನ್, ಬೋನಾಳ್ ಪಕ್ಷಿಧಾಮವು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿದೆ? ಕಲಬುರಗಿ, ಬೀದರ್, ಯಾದಗಿರಿ ಮತ್ತು ರಾಯಚೂರು. ಫ್ರೆಂಡ್ಸ್ ಬೋನಾಳ್ ಬರ್ಡ್ ಸ್ಯಾಂಕ್ಚುರಿ ಬಂದ್ಬಿಟ್ಟು ಇದ್ದಿದ್ದು ಯಾದಗಿರಿ ಜಿಲ್ಲೆಯಲ್ಲಿದೆ. ಫ್ರೆಂಡ್ಸ್ ಇದು ಬೋನಾಳ್ ಪಕ್ಷಿಧಾಮ ಅಂದರೆ ಬೋನಾಳ್ ಬರ್ಡ್ ಸ್ಯಾಂಕ್ಚುರಿ ಏನಿದೆ ಕರ್ನಾಟಕದಲ್ಲೇ ಸೆಕೆಂಡ್ ಲಾರ್ಜೆಸ್ಟ್ ಬರ್ಡ್ ಸ್ಯಾಂಕ್ಚುರಿ. ಅಂದರೆ ರಂಗನತಿಟ್ಟು ಆದಮೇಲೆ ನೆಕ್ಸ್ಟ್ ಬರೋದೇ ಬೋನಾಳ್ ಬರ್ಡ್ ಸ್ಯಾಂಕ್ಚುರಿ. ಫ್ರೆಂಡ್ಸ್ ಇದು ಬಿಟ್ಟರೆ ಮತ್ತೆ ಬೇರೆ ಯಾವ್ಯಾವ ಬರ್ಡ್ ಸ್ಯಾಂಕ್ಚುರೀಸ್ ಇದೆ ನೋಡೋಣ. ಹತ್ತಿವೇರಿ ಬರ್ಡ್ ಸ್ಯಾಂಕ್ಚುರಿ, ಬಂಕಾಪುರ್ ಪಿಕಾಕ್ ಬರ್ಡ್ ಸ್ಯಾಂಕ್ಚುರಿ, ಮತ್ತು ಗುಡ್ವಿ ಬರ್ಡ್ ಸ್ಯಾಂಕ್ಚುರಿ, ಮಾಗಡಿ ಬರ್ಡ್ ಸ್ಯಾಂಕ್ಚುರಿ, ಮಂಡಗದ್ದೆ ಬರ್ಡ್ ಸ್ಯಾಂಕ್ಚುರಿ ಮತ್ತು ಪುಟ್ಟೇನಹಳ್ಳಿ ಲೇಕ್ ಯಲಹಂಕದಲ್ಲಿದೆ. ಅದು ಬಿಟ್ಟರೆ ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿ. ಸೊ ಫ್ರೆಂಡ್ಸ್ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಯಾದಗಿರಿ. ಬೋನಾಳ್ ಬರ್ಡ್ ಸ್ಯಾಂಕ್ಚುರಿ ಇರೋದು ಯಾದಗಿರಿ ಜಿಲ್ಲೆಯಲ್ಲಿ. ಫ್ರೆಂಡ್ಸ್ ನೆಕ್ಸ್ಟ್ ಕ್ವಶನ್ನು ಸೈನ್ಸ್ ಆ್ಯಂಡ್ ಟೆಕ್ ಬೇಸ್ ಕರೆಂಟ್ ಅಫೇರ್ಸ್ ಇದು. ಇಲಾನ್ ಮಸ್ಕ್ ರವರ ಮಂಗಳ ಗ್ರಹಕ್ಕೆ ಕಳಿಸಲು ಸಿದ್ಧಪಡಿಸುತ್ತಿರುವ ಪುನರ್ಬಳಕೆಯ ಗಗನಯಾನ ವ್ಯವಸ್ಥೆ ಯಾವುದು? ದ ರೀಯೂಸೇಬಲ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಟು ಮಾರ್ಸ್ ಬೀಂಗ್ ಡೆವಲಪ್ಡ್ ಬೈ ಎಲಾನ್ ಮಸ್ಕ್ ಈಸ್ ಆಪ್ಷನ್ ಎ ಸ್ಪೇಸ್ಶಿಪ್, ಬಿ ಸ್ಟಾರ್ಶಿಪ್, ಸಿ ಏರ್ಶಿಪ್ ಆ್ಯಂಡ್ ಡಿ ಮಾರ್ಶಿಪ್. ಸೊ ಫ್ರೆಂಡ್ಸ್ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಸ್ಟಾರ್ಶಿಪ್. ನೆಕ್ಸ್ಟ್ ಕ್ವಶನ್ನು, ಮಧ್ಯಯುಗದ ವಿಶ್ವದ ಅತ್ಯಂತ ದೊಡ್ಡ ಫಿರಂಗಿ ಮಲಿಕ್ ಇ ಮೈದಾನ್ ಇದು ಎಲ್ಲಿದೆ? ಸೊ ಮಲಿಕ್ ಇ ಮೈದಾನ್ ಇರೋದು ಎಲ್ಲಿದೆ? ನಮ್ಮ ರಾಜ್ಯದ ಬಿಜಾಪುರ ಜಿಲ್ಲೆಯಲ್ಲಿದೆ. ಓಕೆ ಫ್ರೆಂಡ್ಸ್ ಇದು ಮಲಿಕ್ ಇ ಮೈದಾನ್ ಅನ್ನೋದು 16ನೇ ಸೆಂಚುರಿಯ ದೊಡ್ಡ ಫಿರಂಗಿ. ಓಕೆ, ಇಟ್ ಈಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಮಿಡಿವಲ್ ಗನ್ ಎವರ್ ಮೇಡ್. ಫ್ರೆಂಡ್ಸ್ ಇದು ಅರೌಂಡ್ 14 ಫೀಟ್ ಲಾಂಗ್ ಇದೆ ಮತ್ತು 55 ಟನ್ ವೇಟ್ ಇದೆ. ಇದನ್ನು ಬ್ಯಾಟಲ್ ಆಫ್ ತಾಳಿಕೋಟಿ ಅಂದರೆ 1565ರಲ್ಲಿ ನಡೀತಲ್ಲ ಬ್ಯಾಟಲ್ ಆಫ್ ತಾಳಿಕೋಟಿ ಅಲ್ಲಿ ಯೂಸ್ ಮಾಡಿದರು. ಫ್ರೆಂಡ್ಸ್ ನೆಕ್ಸ್ಟ್ ಕ್ವಶನ್ನು, ಭಾರತದ ರಾಷ್ಟ್ರಪತಿಯವರು ಎಷ್ಟು ಜನರನ್ನು ನಾಮನಿರ್ದೇಶನ ಮಾಡಬಹುದು? ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕ್ಯಾನ್ ನಾಮಿನೇಟ್ 10 ಮೆಂಬರ್ಸ್ ಟು ರಾಜ್ಯಸಭಾ, 10 ಮೆಂಬರ್ಸ್ ಟು ಲೋಕಸಭಾ, 12 ಮೆಂಬರ್ಸ್ ಟು ರಾಜ್ಯಸಭಾ ಆ್ಯಂಡ್ 1/4 ಆಫ್ ಟೋಟಲ್ ಮೆಂಬರ್ಸ್ ಟು ರಾಜ್ಯಸಭಾ. ಫ್ರೆಂಡ್ಸ್ ಇಲ್ಲಿ ಭಾರತದ ರಾಷ್ಟ್ರಪತಿಯವರು ಏನು ಮಾಡ್ತಾರೆ, ರಾಜ್ಯಸಭೆಗೆ 12 ಜನರನ್ನ ಏನು ಮಾಡ್ತಾರೆ ನಾಮನಿರ್ದೇಶನ ಮಾಡ್ತಾರೆ. ಓಕೆ, ದೇ ನಾಮಿನೇಟ್ 12 ಮೆಂಬರ್ಸ್ ಟು ದಿ ರಾಜ್ಯಸಭಾ ಫ್ರಮ್ ವೇರಿಯಸ್ ಫೀಲ್ಡ್. ಯಾವ್ಯಾವ ಫೀಲ್ಡಿಂದ? ಲಿಟ್ರೇಚರು ಮತ್ತು ಸೈನ್ಸು, ಆರ್ಟು, ಸೋಷಿಯಲ್ ಸರ್ವಿಸು, ಈ ಫೀಲ್ಡ್ಸಿಂದ ಅವರಿಗೆ 6 ವರ್ಷದವರೆಗೆ ಅಂದರೆ 6 ಇಯರ್ ಟರ್ಮ್ ಇರುತ್ತೆ ಅವರಿಗೆ. ಸೊ ಇದು ಪ್ರೆಸಿಡೆಂಟ್ ರೈಟ್ ಇದೆ. ಓಕೆ, ದೇ ಕ್ಯಾನ್ ನಾಮಿನೇಟ್ ಎ ಮೆಂಬರ್ಸ್ ಟು ದ ರಾಜ್ಯಸಭಾ. ದಿಸ್ ರೈಟ್ ಈಸ್ ಗಿವನ್ ಬೈ 4th ಶೆಡ್ಯೂಲ್, ಆರ್ಟಿಕಲ್ 4 ಕ್ಲಾಸ್ 1 ಆ್ಯಂಡ್ 80 ಕ್ಲಾಸ್ 2. ಫ್ರೆಂಡ್ಸ್ ನೆಕ್ಸ್ಟ್ ಕ್ವಶನ್ನು, ಈ ಕಡೆ ಆರ್ಟಿಕಲ್ಸ್ ಕೊಟ್ಟಿದ್ದಾನೆ ಮತ್ತು ಈ ಕಡೆ ಪಟ್ಟಿ ಕೊಟ್ಟಿದ್ದಾನೆ. ಓಕೆ, ಲಿಸ್ಟ್ ಕೊಟ್ಟಿದ್ದಾನೆ. ಸೊ ಮ್ಯಾಚ್ ದ ಫಾಲೋಯಿಂಗಲ್ಲಿ ಫ್ರೆಂಡ್ಸ್ ಇಲ್ಲಿ ಆರ್ಟಿಕಲ್ 233 ಬಂದ್ಬಿಟ್ಟು
ಅಪಾಯಿಂಟ್ಮೆಂಟ್ ಆಫ್ ಡಿಸ್ಟ್ರಿಕ್ಟ್ ಜಡ್ಜಸ್. ಓಕೆ. 235 ಬಂದ್ಬಿಟ್ಟು ಕಂಟ್ರೋಲ್ ಓವರ್ ಸಬಾರ್ಡಿನೇಟ್ ಕೋರ್ಟ್ಸ್. 227 ಬಂದ್ಬಿಟ್ಟು ಹೈಕೋರ್ಟ್ ಪವರ್ ಆಫ್ ಸೂಪರ್ಡಿನ್ಸ್ ಓವರ್ ಆಲ್ ಕೋರ್ಟ್ಸ್ ಆಫ್ ಸ್ಟೇಟ್. ಆ್ಯಂಡ್ 226 ಬಂದ್ಬಿಟ್ಟು ಪವರ್ ಆಫ್ ಹೈಕೋರ್ಟ್ ಟು ಇಶ್ಯೂ ಸರ್ಟೆನ್ ರಿಟ್ಸ್. ಇವನೇನು ಮಾಡಿದ್ದಾನೆ, ಆನ್ಸರ್ ಕರೆಕ್ಟಾಗಿ ಕೊಟ್ಟಿದ್ದಾನೆ. ಓಕೆ. ಸೊ ಫ್ರೆಂಡ್ಸ್, ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಬಿ ಸಿ ಡಿ. ನೆಕ್ಸ್ಟ್ ಕ್ವಶನು, ಕೆಳಗಿನ ಯಾವ ಸಂಗೀತ ವಾದ್ಯವು ದೊರೈಸ್ವಾಮಿ ಅಯ್ಯಂಗಾರ್ ಅವರಿಗೆ ಸಂಬಂಧಿಸಿದೆ? ವಿಚ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಈಸ್ ದೊರೈಸ್ವಾಮಿ ಅಯ್ಯಂಗಾರ್ ಅಸೋಸಿಯೇಟ್ ವಿತ್? ಓಕೆ. ಸಂತೂರ್, ತಬಲಾ, ವೀಣಾ ಮತ್ತು ಹಾರ್ಮೋನಿಯಂ. ಸೊ ಅವರು ಯಾವ ಸಂಗೀತ ವಾದ್ಯಕ್ಕೆ ಸಂಬಂಧಿಸಿದ್ರು ಅಂದರೆ ಆಪ್ಷನ್ ಸಿ, ವೀಣೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ನು ಅಗೇನ್ ಮ್ಯಾಚ್ ದ ಫಾಲೋಯಿಂಗಲ್ಲಿ ಯಾವ ತಪ್ಪಾಗಿ ಹೊಂದಿಕೆಯಾಗಿದೆ ಅಂತ ಕೇಳಿದ್ದಾರೆ ಅವರು. ಓಕೆ. ಅನುಚ್ಛೇದ ಮತ್ತು ವಿಷಯ. ಆರ್ಟಿಕಲ್ 243K ರಾಜ್ಯ ಚುನಾವಣಾ ಆಯೋಗ, 243I ರಾಜ್ಯ ಹಣಕಾಸು ಆಯೋಗ, 243F ಪಂಚಾಯಿತಿ ಚುನಾವಣೆಗಳಲ್ಲಿ ಮತದಾನ ಮಾಡಲು ಇರಬೇಕಾದ ಅರ್ಹತೆ, 243ZD ಜಿಲ್ಲಾ ಯೋಜನಾ ಸಮಿತಿಯ ಸಂರಚನೆ. ಓಕೆ. ಸೊ ಇಲ್ಲಿ ತಪ್ಪಾಗಿರೋದು ಬಂದ್ಬಿಟ್ಟು ಆಪ್ಷನ್ ಸಿ, 243F ಕ್ವಾಲಿಫಿಕೇಶನ್ ರಿಕ್ವೈರ್ಡ್ ಫಾರ್ ವೋಟಿಂಗ್ ಇನ್ ಪಂಚಾಯತ್ ಎಲೆಕ್ಷನ್. ಸೊ ಆ್ಯಕ್ಚುಲಿ 243F ಏನು ಹೇಳುತ್ತೆ, ಇಟ್ ಅಡ್ರೆಸಸ್ ದಿ ಡಿಸ್ಕ್ವಾಲಿಫಿಕೇಶನ್ ಫಾರ್ ಮೆಂಬರ್ಶಿಪ್ ಇನ್ ದ ಪಂಚಾಯತ್. ಓಕೆ. ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ನು 31st ಕ್ವಶನ್ನು, ಭಾರತೀಯ ಸಂವಿಧಾನವು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಈ ಕೆಳಗಿನ ಯಾವ ರಾಷ್ಟ್ರದ ಸಂವಿಧಾನದಿಂದ ಆಯ್ಕೆ ಮಾಡಿಕೊಂಡಿದೆ? ಓಕೆ. ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಾರೋಡ್ ದಿ ಐಡಿಯಾ ಆಫ್ ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಫ್ರಮ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಸ್ವಿಟ್ಜರ್ಲ್ಯಾಂಡ್, ರಷ್ಯಾ, ಕೆನಡಾ ಆ್ಯಂಡ್ ಐರ್ಲ್ಯಾಂಡ್. ಓಕೆ. ಸಿಂಪಲ್ ಕ್ವಶನ್ ಪಾಲಿಟಿದು. ನಾವು ಐರ್ಲ್ಯಾಂಡಿಂದ ಎರವಲು ತೊಗೊಂಡಿದ್ದೀವಿ. ಓಕೆ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ನು ಪಾಲಿಟಿ ಕ್ವಶನ್ ಅಗೇನ್. PIL ನೊಂದಿಗೆ ಸಂಬಂಧ ಹೊಂದಿದ ವ್ಯಕ್ತಿ ಯಾರು? ದ ಪರ್ಸನ್ ಅಸೋಸಿಯೇಟೆಡ್ ವಿತ್ PIL. PIL ಅಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ. ಸೊ ಫ್ರೆಂಡ್ಸ್, ಆಪ್ಷನ್ಸ್ ಬಂದ್ಬಿಟ್ಟು ಜಸ್ಟಿಸ್ ಭಗವತಿ, ಜಸ್ಟಿಸ್ RN ಮಿಶ್ರಾ, ಜಸ್ಟಿಸ್ ವೆಂಕಟಾಚಲಯ್ಯ ಮತ್ತು ಜಸ್ಟಿಸ್ ಮೀರಾ ಸಾಹಿಬ್ ಫಾತಿಮಾ ಬಿವಿ. ಸೊ ಫ್ರೆಂಡ್ಸ್, ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ. PILಗೆ ಸಂಬಂಧಪಟ್ಟವ್ರು ಯಾರ್ಯಾರು ಅಂದರೆ ಜಸ್ಟಿಸ್ ಭಗವತಿ ಮತ್ತು ಜಸ್ಟಿಸ್ VR ಕೃಷ್ಣ ಅಯ್ಯರ್ ಅಂತ ಇರ್ತಾರೆ. ಓಕೆ. ಸೊ ಅವರು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ರಿಲೇಟೆಡ್ ಪರ್ಸನ್ಸು. ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ನು, ಈ ಕಡೆ ತೆರಿಗೆಗಳು ಮತ್ತು ಈ ಕಡೆ ಸಂಗ್ರಹಿಸುವ ಅಧಿಕಾರವಿರುವ ಪ್ರಾಧಿಕಾರ ಕೊಟ್ಟಿದ್ದಾರೆ ಮ್ಯಾಚ್ ದ ಫಾಲೋಯಿಂಗಲ್ಲಿ. ಸೊ ಈ ಕಡೆ ಸೇಲ್ಸ್ ಟ್ಯಾಕ್ಸು, ಸರ್ಚಾರ್ಜ್ ಆನ್ ಇನ್ಕಮ್ ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸ್ ಅದರ್ ದೆನ್ ಅಗ್ರಿಕಲ್ಚರ್ ಇನ್ಕಮ್ ಮತ್ತು ಟ್ಯಾಕ್ಸಸ್ ಆನ್ ರೈಲ್ವೆ ಫೇರ್ಸ್ ಆ್ಯಂಡ್ ಫ್ರೈಟ್. ಓಕೆ. ಸೊ ಇದು ಸೇಲ್ಸ್ ಟ್ಯಾಕ್ಸನ್ನ ಯಾರು ಸಂಗ್ರಹಿಸ್ತಾರೆ ಅಂದರೆ ಎಕ್ಸ್ಕ್ಲೂಸಿವ್ಲಿ ಸ್ಟೇಟ್ಸ್ ಇರುತ್ತೆ. ಓಕೆ. ಸೊ ನೀವಿಲ್ಲಿ ನೋಡ್ಬೋದು ಆಪ್ಷನ್ ಡಿ ಎಲಿಮಿನೇಟ್ ಮಾಡ್ಬೋದು, ಆಪ್ಷನ್ ಎ ಬಿ ಸಿ ಉಳ್ಕೊಳ್ಳುತ್ತೆ. ಆಪ್ಷನ್ ಇಲ್ಲೇನಿದೆ ಸೆಕೆಂಡ್ ಸ್ಟೇಟ್ಮೆಂಟನ್ನು ನೋಡೋ ಅವಶ್ಯಕತೆನೇ ಇಲ್ಲ, ಇಲ್ಲಿ ಎಲ್ಲನೂ ಎ ಕೊಟ್ಬಿಡ್ತಾನೆ. ಸೊ ಆಬ್ವಿಯಸ್ಲಿ ಸರ್ಚಾರ್ಜ್ ಆನ್ ಇನ್ಕಮ್ ಟ್ಯಾಕ್ಸ್ ಬಂದ್ಬಿಟ್ಟು ಯೂನಿಯನ್ ಎಕ್ಸ್ಕ್ಲೂಸಿವ್ಲಿ. ಓಕೆ. ಅದು ಬಿಟ್ಟರೆ ಥರ್ಡ್ ಸ್ಟೇಟ್ಮೆಂಟ್ ಏನಿದೆ, ಇನ್ಕಮ್ ಟ್ಯಾಕ್ಸ್ ಅದರ್ ದೆನ್ ಅಗ್ರಿಕಲ್ಚರ್ ಇನ್ಕಮ್. ಸೊ ಇದನ್ನು ಯಾರು ಇಂಪೋಸ್ ಮಾಡ್ತಾರೆ? ಸೊ ಯೂಶ್ವಲಿ ಅಗ್ರಿಕಲ್ಚರ್ ಇನ್ಕಮ್ ಬಂದ್ಬಿಟ್ಟು ಬೇರೆದನ್ನು ಇಂಪೋಸ್ ಮಾಡೋರು ದ ಟ್ಯಾಕ್ಸಸ್ ಲಿವಿಡ್ ಆ್ಯಂಡ್ ಕಲೆಕ್ಟೆಡ್ ಬೈ ದಿ ಯೂನಿಯನ್ ಆ್ಯಂಡ್ ಸ್ಟೇಟ್ಸ್. ಓಕೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ತೆರಿಗೆಯು ವಿಧಿಸಲ್ಪಡುತ್ತದೆ ಮತ್ತು ಸಂಗ್ರಹಿಸಲ್ಪಡುತ್ತದೆ. ಓಕೆ. ಸೊ ಇಲ್ಲಿ ಸ್ಟೇಟ್ಮೆಂಟ್ 3 ಬಂದ್ಬಿಟ್ಟು ಆಪ್ಷನ್ ಬಿ. ನೆಕ್ಸ್ಟು ಟ್ಯಾಕ್ಸಸ್ ಆನ್ ರೈಲ್ವೆ ಫೇರ್ಸ್ ಆ್ಯಂಡ್ ಫ್ರೈಟ್ ಅಂದರೆ ರೈಲ್ವೆ ದರಗಳು ಮತ್ತು ಸರಕು ಸಾಗಾಣಿಕೆ ಮೇಲೆ ವಿಧಿಸುವ ತೆರಿಗೆ. ಇದನ್ನ ಯಾರು ಇಂಪೋಸ್ ಮಾಡ್ತಾರೆ ಅಂದರೆ ಲೈಕ್ ಡ್ಯೂಟೀಸ್ ಲಿವಿಡ್ ಬೈ ದಿ ಯೂನಿಯನ್ ಬಟ್ ಕಲೆಕ್ಟೆಡ್ ಆ್ಯಂಡ್ ಅಪ್ರೋಪ್ರಿಯೇಟ್ ಬೈ ದಿ ಸ್ಟೇಟ್. ಓಕೆ. ಅಂದರೆ ಕೇಂದ್ರ ಏನು ಮಾಡುತ್ತೆ, ವಿಧಿಸಲ್ಪಡುತ್ತದೆ, ಬಟ್ ಅದನ್ನು ಕಲೆಕ್ಟ್ ಮಾಡೋರು ಯಾರಂದರೆ ರಾಜ್ಯಗಳು. ಓಕೆ. ಸೊ ಫ್ರೆಂಡ್ಸ್, ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ. ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ಪಾಲಿಟಿ ಕ್ವಶನ್. ಇದು 7th ಶೆಡ್ಯೂಲಲ್ಲಿ ಬರುವಂಥ ಲಿಸ್ಟ್ಗಳು. ಓಕೆ. ಇಲ್ಲಿ ಯೂನಿಯನ್ ಲಿಸ್ಟು, ಸ್ಟೇಟ್ ಲಿಸ್ಟು ಮತ್ತು ಕನ್ಕರೆಂಟ್ ಲಿಸ್ಟದ್ದು ಏನು ಮಾಡಿದ್ದಾನೆ, ಪಟ್ಟಿಗಳನ್ನು ಕೊಟ್ಟಿದ್ದಾನೆ. ಓಕೆ. ಯಾವ್ಯಾವುದು ಯಾವ ಪಟ್ಟಿಲಿ ಬರುತ್ತೆ ಅಂತ ಹೇಳಿ. ಸೊ ಫಸ್ಟ್ ಬಂದ್ಬಿಟ್ಟು ಫ್ರೆಂಡ್ಸ್ ಲಾ ಆ್ಯಂಡ್ ಆರ್ಡರ್ ಅಂದರೆ ಕಾನೂನು ಮತ್ತು ವ್ಯವಸ್ಥೆ, ಇದು ಬರೋದೆಲ್ಲಿ ರಾಜ್ಯ ಪಟ್ಟಿಲಿ ಬರುತ್ತೆ. ಓಕೆ. ಇದು ಒಂದು ನೋಡ್ಕೊಂಡ್ಬಿಟ್ರೆ ನೀವು ಉಳಿದಿದ್ದೆಲ್ಲ ಆಪ್ಷನ್ ಎಲಿಮಿನೇಟ್ ಮಾಡ್ಬೋದು. ಓಕೆ. ಆಪ್ಷನ್ ಸಿ. ಸೊ ಮ್ಯಾರೇಜ್ ಮತ್ತು ಡಿವೋರ್ಸು
ಮದುವೆ ಮತ್ತು ವಿಚ್ಛೇದನ ಇದು ಎಲ್ಲಿ ಬರುತ್ತೆ? ಕನ್ಕರೆಂಟ್ ಲಿಸ್ಟ್ ಅಂದರೆ ಸಮವರ್ತಿ ಪಟ್ಟಿಯಲ್ಲಿ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಡಿಲಿಮಿಟೇಷನ್ ಆಫ್ ಕಂಟೋನ್ಮೆಂಟ್ ಏರಿಯಾಸ್ ಅಂದರೆ ಕಂಟೋನ್ಮೆಂಟ್ ಪ್ರದೇಶಗಳ ಡಿಲಿಮಿಟೇಷನ್ ಇದು ಎಲ್ಲಿ ಬರುತ್ತೆ? ಎಕ್ಸ್ಕ್ಲೂಸಿವ್ಲಿ ಯೂನಿಯನ್ ಲಿಸ್ಟಲ್ಲಿ ಬರುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಸರಿಯಾದ ಉತ್ತರ ಆಪ್ಷನ್ ಸಿ. ಫ್ರೆಂಡ್ಸ್ ಹಾಗೆ ಯೂನಿಯನ್ ಲಿಸ್ಟು ಮತ್ತು ಸ್ಟೇಟ್ ಲಿಸ್ಟು ಮತ್ತು ಕನ್ಕರೆಂಟ್ ಲಿಸ್ಟು ಈ ಮೂರು ಪಟ್ಟಿಗಳಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಬರುತ್ತೆ ಅಂತ ಹೇಳಿ ಓದ್ಕೊಳ್ಳಿ. ಫ್ರೆಂಡ್ಸ್ ನೆಕ್ಸ್ಟು ಈ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಏನಿದೆ ಅಲ್ಲ, ನಾನು ಸಪ್ರೇಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ಹೊಂದಿಕೆಯಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ರಾಂಗ್ಲಿ ಮ್ಯಾಚ್ಡ್? ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಆರ್ಗನೈಸೇಷನ್ ಕೊಟ್ಟಿದ್ದಾನೆ ಮತ್ತು ಇಯರ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಸ್ಥಾಪನಾ ವರ್ಷ. ಸೊ ಇದರಲ್ಲಿ ಯಾವ ತಪ್ಪಾಗಿದೆ ಅಂತ ಗುರುತಿಸ್ಬೇಕು. ಓಕೆ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಬಂದ್ಬಿಟ್ಟು 1875 ಅಂತ ಕೊಟ್ಟಿದ್ದಾರೆ. ಔದ್ ಕಮರ್ಷಿಯಲ್ ಬ್ಯಾಂಕ್ 1881, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 1894 ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1935. ಓಕೆ ಫ್ರೆಂಡ್ಸ್, ಇಲ್ಲಿ ನೀವು ಕ್ಲೀನಾಗಿ ಗುರುತಿಸ್ಬೋದು, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅನ್ನೋದು ಏನು ರೀಸೆಂಟಾಗಿ ಆಗಿರುವಂಥದ್ದು. ಓಕೆ, ಸೊ 1875 ಆಗಿರಲಿಕ್ಕೆ ಸಾಧ್ಯನೇ ಇಲ್ಲ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೊಂದು ಸ್ಟ್ಯಾಚ್ಯೂಟರಿ ಬಾಡಿ, ಅಂದರೆ ಆ ಟೈಮಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಅಂಡರ್ ಇನ್ನೇನು ಮಾಡ್ತಾರೆ, ಬಾಡಿನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ. ಸೊ ಫ್ರೆಂಡ್ಸ್ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಆನ್ಸರ್ ಎ, ಇದು 1875 ಆಗಿದ್ದಲ್ಲ, ಇದು ಸ್ಥಾಪನೆಯಾದ ವರ್ಷ 1992 1992 ಆಗಿದ್ದು. ಓಕೆ ಫ್ರೆಂಡ್ಸ್, ಇದು 1992 ಆಗಿರುವಂಥದ್ದು. ಫ್ರೆಂಡ್ಸ್, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇದರ ಕೇಂದ್ರ ಕಚೇರಿಯಲ್ಲಿದೆ, ಮುಂಬೈಲಿದೆ. ಫ್ರೆಂಡ್ಸ್ ನೆಕ್ಸ್ಟ್ ಕ್ವಶನ್ನು. ಈ ಕೆಳಗಿನ ಯಾವ ಸುಸ್ಥಿರ ಅಭಿವೃದ್ಧಿಯ ಗುರಿ SDGಯ ಗುರಿ ಎಲ್ಲರಿಗೂ ಕುಡಿಯುವ ನೀರು ಮತ್ತು ಶೌಚ ವ್ಯವಸ್ಥೆಯನ್ನು ಕಲ್ಪಿಸುವ ಗುರಿಯನ್ನು ಹೊಂದಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏಮ್ಸ್ ಟು ಎನ್ಶೋರ್ access to the water and sanitation for all? ಓಕೆ ಫ್ರೆಂಡ್ಸ್, ಇವಾಗ 17 ಸಸ್ಟೈನಬಲ್ ಗೋಲ್ಸು ಮತ್ತು 169 ಟಾರ್ಗೆಟ್ಸ್ ಇದೆ. ಇಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ದಾನೆ? ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 1, 2, 4 ಮತ್ತು 6 ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ನಾವು ಇವೆಲ್ಲದರದ್ದು ನೋಡ್ಕೊಂಡು ಹೋಗೋಣ. ಓಕೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 1 ಬಂದುಬಿಟ್ಟು ನೋ ಪಾವರ್ಟಿ. ಓಕೆ, ಸೊ ಇದು ಆಗೋದಿಲ್ಲ. ಸೆಕೆಂಡ್ ಒನ್ ಬಂದುಬಿಟ್ಟು ಜೀರೋ ಹಂಗರ್. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಸೆಕೆಂಡ್ ಒನ್ ಏನು ಹೇಳುತ್ತೆ? ಜೀರೋ ಹಂಗರ್ ಹೇಳುತ್ತೆ. ನಾಲ್ಕನೇದು ಬಂದುಬಿಟ್ಟು ಕ್ವಾಲಿಟಿ ಎಜುಕೇಷನ್ನು, ಇದು ಆಗಲ್ಲ. ಅದು ಬಿಟ್ಟರೆ ಆಪ್ಷನ್ ಡಿ 6th ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಏನು ಹೇಳುತ್ತೆ? ಕ್ಲೀನ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್. ಸೊ ಇಲ್ಲಿ ಆನ್ಸರ್ ಅವ್ರು ಕೇಳಿರೋದೇನು? ವಾಟರ್ ಮತ್ತು ಸ್ಯಾನಿಟೇಷನ್. ಸೊ ವಾಟರ್ ಮತ್ತು ಸ್ಯಾನಿಟೇಷನ್ ಬಂದುಬಿಟ್ಟು ಆಪ್ಷನ್ ಡಿ. ಫ್ರೆಂಡ್ಸ್ ನೆಕ್ಸ್ಟ್ ಕ್ವಶನ್ನು. ಯಾರ ಅವಧಿಯನ್ನು ಮೈಸೂರಿನ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ? ಓಕೆ, ದ ಪೀರಿಯಡ್ ಆಫ್ ಡ್ಯಾಶ್ ಈಸ್ ಕಾಲ್ಡ್ ಗೋಲ್ಡನ್ ಏಜ್ ಆಫ್ ಮೈಸೂರು. ಮೈಸೂರಿನ ಸುವರ್ಣಯುಗ ಯಾರ ಕಾಲದಲ್ಲಿ? ಸೊ ಆಪ್ಷನ್ಸ್: ನರಸರಾಜ ಒಡೆಯರ್ 2, ಚಾಮರಾಜ ಒಡೆಯರ್ 4, ಕೃಷ್ಣರಾಜ ಒಡೆಯರ್ 4 ಮತ್ತು ನಂಜರಾಜ ಒಡೆಯರ್ 2. ಸೊ ಫ್ರೆಂಡ್ಸ್, ಯಾರ ಕಾಲದಲ್ಲಿ ಕರಿತಿದ್ರು ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಮೈಸೂರಿನ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಕ್ವಶನ್ನು. ಮುಳ್ಳಯ್ಯನಗಿರಿ ಬೆಟ್ಟಗಳು ಪಶ್ಚಿಮ ಘಟ್ಟದ ಯಾವ ಶ್ರೇಣಿಗಳಲ್ಲಿ ಸ್ಥಿತವಾಗಿದೆ? ಓಕೆ, ಮುಳ್ಳಯ್ಯನಗಿರಿ ಹಿಲ್ಸ್ ಆರ್ ಲೊಕೇಟೆಡ್ ಇನ್ ದಿ ಡ್ಯಾಶ್ ರೇಂಜಸ್ ಆಫ್ ವೆಸ್ಟರ್ನ್ ಘಾಟ್ಸ್. ಸೊ ಎಲ್ಲಿ ಬರುತ್ತೆ? ಅರಾವಳಿ, ಚಂದ್ರದ್ರೋಣ ಪರ್ವತ, ಅಣ್ಣೈಮುಡಿ ಮತ್ತು ವಿಂಧ್ಯನ್ ಪರ್ವತ. ಓಕೆ, ಎಲ್ಲಿ ಬರುತ್ತೆ ಅಂತಂದರೆ ಆಪ್ಷನ್ ಬಿ, ಚಂದ್ರದ್ರೋಣ ಪರ್ವತದಲ್ಲಿ ಬರುತ್ತೆ. ಓಕೆ, ಸೊ ಫ್ರೆಂಡ್ಸ್ ಮುಳ್ಳಯ್ಯನಗಿರಿ ಅನ್ನೋದು ಕರ್ನಾಟಕದಲ್ಲಿ ಬರುವಂಥದ್ದು. ಓಕೆ, ಸೊ ಇಲ್ಲಿ ನೀವು ಈಸಿಯಾಗಿ ಎಲಿಮಿನೇಟ್ ಮಾಡಬೇಕಾಗಿದ್ದು ಅರಾವಳಿ ಹಿಲ್ಸು, ವಿಂಧ್ಯನ್ ಹಿಲ್ಸು. ಸೊ ನೀವು ಇಲ್ಲಿ ನೋಡ್ಬೋದು ಚಂದ್ರದ್ರೋಣ ಹಿಲ್ಸ್. ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ಸು. ಮೆಂಟಲ್ ಎಬಿಲಿಟಿ ಕ್ವಶನ್ ಸ್ಕಿಪ್ ಮಾಡ್ತಿದ್ದೀನಿ. ನೆಕ್ಸ್ಟು ಕ್ವಶನ್ ನಂಬರ್ 54. ಹೃದಯ ಇದನ್ನು ವಿಸ್ತರಿಸಿ ಬರೆಯಿರಿ. ಓಕೆ, ಎಕ್ಸ್ಪ್ಯಾಂಡ್ ದಿ ಹೃದಯ. ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾನೆ? ಹಾರ್ಬರ್ ಸಿಟಿ ಡೆವಲಪ್ಮೆಂಟ್ ಆ್ಯಂಡ್ ಅಪ್ರೂವ್ಡ್ ಯೋಜನಾ, ಹೆರಿಟೇಜ್ ಸಿಟಿ ಡೆವಲಪ್ಮೆಂಟ್ ಆ್ಯಂಡ್ ಅಗ್ಮೆಂಟೇಷನ್ ಯೋಜನಾ, ಹೆರಿಟೇಜ್ ಸಿಟಿ ಡೆವಲಪ್ಮೆಂಟ್ ಆ್ಯಂಡ್ ಅಶ್ಯೂರೆನ್ಸ್ ಯೋಜನಾ, ಆ್ಯಂಡ್ ಹ್ಯೂಜ್ ಕೆನಾಲ್ ಡೆವಲಪ್ಮೆಂಟ್ ಆ್ಯಂಡ್ ಅಗ್ಮೆಂಟೇಷನ್ ಯೋಜನಾ. ಸೊ ಫ್ರೆಂಡ್ಸ್ ಇಲ್ಲ ಆನ್ಸರ್ ಬಂದ್ಬಿಟ್ಟು ಸರಿಯಾದ ಉತ್ತರ
ಹೆರಿಟೇಜ್ ಸಿಟಿ ಡೆವಲಪ್ಮೆಂಟ್ ಆ್ಯಂಡ್ ಅಗ್ಯುಮೆಂಟೇಷನ್ ಯೋಜನಾ. ಫ್ರೆಂಡ್ಸ್, ಈ ಹೃದಯನ್ ಸ್ಕೀಮನ್ನು ಲಾಂಚ್ ಮಾಡಿದ್ದು ಯಾವಾಗ ಅಂದರೆ 2015ರಲ್ಲಿ. ಓಕೆ, 12 ಸೆಲೆಕ್ಟೆಡ್ ಸಿಟಿದಲ್ಲಿ ಲಾಂಚ್ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಇದನ್ನು ಲಾಂಚ್ ಮಾಡಿದ ಮಿನಿಸ್ಟ್ರಿ ಯಾವುದಂದರೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ. ಸೊ ಫ್ರೆಂಡ್ಸ್, ಇದು ಇಂಡಿಯನ್ ಟೂರಿಸಮನ್ನು ಬೂಸ್ಟ್ ಅಪ್ ಮಾಡುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ನು, ಈ ಕೆಳಗಿನ ಯಾವುದು ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಆನ್ ಕ್ಲೈಮೇಟ್ ಚೇಂಜ್ ಹೆಸರಿನ ರಾಷ್ಟ್ರೀಯ ಮಿಷನ್ ಅಡಿ ಬರುವುದಿಲ್ಲ? ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಕಮ್ ಅಂಡರ್ 8 ನ್ಯಾಷನಲ್ ಮಿಷನ್ ಆನ್ ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಆನ್ ಕ್ಲೈಮೆಟಿಕ್ ಚೇಂಜ್. ಓಕೆ, NAPCC. ಓಕೆ, ನ್ಯಾಷನಲ್ ಸೋಲಾರ್ ಮಿಷನ್ನು, ನ್ಯಾಷನಲ್ ವಿಂಡ್ ಎನರ್ಜಿ ಮಿಷನ್ನು, ನ್ಯಾಷನಲ್ ವಾಟರ್ ಮಿಷನ್ನು ಮತ್ತು ನ್ಯಾಷನಲ್ ಮಿಷನ್ ಆನ್ ಸಸ್ಟೈನೇಬಲ್ ಹ್ಯಾಬಿಟೇಟ್. ಫ್ರೆಂಡ್ಸ್, ಇದು ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಆನ್ ಕ್ಲೈಮೇಟಿಕ್ ಚೇಂಜ್ ಅನ್ನೋದನ್ನು 2008ರಲ್ಲಿ ಪ್ರೈಮ್ ಮಿನಿಸ್ಟರ್ ಕೌನ್ಸಿಲ್ ಏನು ಮಾಡ್ತಾರೆ, ಲಾಂಚ್ ಮಾಡ್ತಾರೆ. ಸೊ ಇದರ ಅಂಡರ್ 8 ಮಿಷನ್ಸ್ ಬರುತ್ತೆ. ಯಾವ್ಯಾವ ಮಿಷನ್ಸ್ ಬರುತ್ತೆ ಅಂದರೆ ನ್ಯಾಷನಲ್ ಸೋಲಾರ್ ಮಿಷನ್ ಬರುತ್ತೆ, ನ್ಯಾಷನಲ್ ಮಿಷನ್ ಆನ್ ಎನ್ಹ್ಯಾನ್ಸ್ಡ್ ಎನರ್ಜಿ ಎಫಿಷಿಯನ್ಸಿ ಬರುತ್ತೆ, ನ್ಯಾಷನಲ್ ಮಿಷನ್ ಆನ್ ಸಸ್ಟೈನೇಬಲ್ ಹ್ಯಾಬಿಟೇಟ್ ಬರುತ್ತೆ, ನ್ಯಾಷನಲ್ ವಾಟರ್ ಮಿಷನ್ನು, ನ್ಯಾಷನಲ್ ಮಿಷನ್ ಆನ್ ಸಸ್ಟೈನೇಬಲ್ ಹಿಮಾಲಯನ್ ಎಕೋಸಿಸ್ಟಮು, ನ್ಯಾಷನಲ್ ಮಿಷನ್ ಫಾರ್ ಗ್ರೀನ್ ಇಂಡಿಯಾ, ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನೇಬಲ್ ಅಗ್ರಿಕಲ್ಚರು, ನ್ಯಾಷನಲ್ ಮಿಷನ್ ಆನ್ ಸ್ಟ್ರಾಟಜಿಕ್ ನಾಲೆಜ್ ಫಾರ್ ಕ್ಲೈಮೆಟಿಕ್ ಚೇಂಜ್. ಸೊ ಫ್ರೆಂಡ್ಸ್, ಇಲ್ಲಿ ಯಾವುದು ಕಂಡು ಬರಲಿಲ್ಲ ಅಂತಂದರೆ ಆಪ್ಷನ್ ಬಿ, ನ್ಯಾಷನಲ್ ವಿಂಡ್ ಎನರ್ಜಿ ಮಿಷನ್, ಇದು ಕಂಡು ಬರೋಲ್ಲ. ಸೊ ಫ್ರೆಂಡ್ಸ್, ಉಳಿದಂಥ GS ಕ್ವಶನ್ಸನ್ನು ಏನು ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ಅಥವಾ ಏನಾದರೂ ಇಂಪ್ರೂವ್ಮೆಂಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೆಳಗಡೆ ಇರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಸೊ ದ್ಯಾಟ್ ನೆಕ್ಸ್ಟ್ ವಿಡಿಯೋಸ್ ಏನಾದರೂ ನಾನು ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫೈ ಆಗುತ್ತೆ. ಓಕೆ, ಸೊ ಫ್ರೆಂಡ್ಸ್, ನೆಕ್ಸ್ಟ್ ಪಾರ್ಟ್ ಆಫ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.